ಪಾಂಡುರಂಗ ವಿಠಲ ದೇವ್ರು ಬಂದಾಗ ಬಂದು ಕಾಪಾಡ್ದೆ ಕಣೆ. ಗಾಡಿ ಏನಾರ ನನ್ನ ಕಾಲ್ ಮೇಲೆ ಬಿದ್ದಿದ್ರೆ ನನ್ನ ಕಾಲು ನಟ್ ಅಂತ ಮುರಿದೋಗಿರೋದು. ಹಾಗಾಗಿದ್ರೆ ನಾನು ಸುಮ್ಮನೆ ಬಿಡ್ತಿದ್ನ. ನಿಮ್ಮನ್ನ ಯಾವ್ದಾದ್ರು ಬೋನ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಮುರಿದಿರೋ ಮೂಳೆಗಳನ್ನೆಲ್ಲ ಜಾಯಿಂಟ್ ಮಾಡಿಸ್ಬಿಡ್ತಿದ್ದೆ. ಹುಚ್ಚಪ್ಪ, ನನ್ನನ್ನು ಯಾರು ಅನ್ಕೊಂಡೆಯಾ ನೀನು? ವೆರಿ ಫೇಮಸ್ ಬೋನ್ ಸ್ಪೆಷಲಿಸ್ಟ್ ಮಿಸ್ಟರ್ ಬಾಬುರಾವ್. ಆ ಮೂಳೆ ತಜ್ಞರು ತಾವೇ ತಮ್ಮ ಮೂಳೆಗಳ ಮಹಿಮೆನ ಕೇಳಿದ್ದೆ, ಆದ್ರೆ ತಮ್ಮ ಮುಖಾರವಿಂದವನ್ನು ನೋಡಿರಲಿಲ್ಲ. ನೋಡಯ್ಯ, ನೀನ್ ಗಾಡಿ ಹಿಡಿದ್ರೆ ಹೋಗಿದ್ರೆ ಕಾಲು ಮೂಳೆ ಮುರಿದು ಬೆನ್ಮೂಳೆ ಮುರಿದು 1 ವರ್ಷ ಹಾಸಿಗೆ ಮೇಲೆ ಇರ್ಬೇಕಾಗಿ. ನೋಡಯ್ಯ, ನಿಮ್ ಮನೆ ಒಳಗೆ ಯಾರಿಗೆ ಮೂಳೆ ಮುರಿದ್ರು 6 ತಿಂಗಳು ಉಚಿತವಾಗಿ ಮೆಡಿಕಲ್ ಸೇವೆ ಮಾಡ್ತೀನಿ. ಒಂದು ಕಂಡೀಷನ್ ಅಪ್ಪ, 6 ತಿಂಗಳೊಳಗಡೆ ನಾನು ಸೇವೆನ ಪಡ್ಕೊಳ್ಳೇಬೇಕು. ಹಲೋ, ಜಾರ್ಜಿ ಸ್ಪೀಕಿಂಗ್. ನಾನಮ್ಮ ಡಾಕ್ಟರ್ ಬಾಬುರಾವ್ ಸ್ಪೀಕಿಂಗ್. ಕೈ ಬೋನು, ಲೆಗ್ ಬೋನು, ಬ್ಯಾಕ್ ಬೋನು, ಹ್ಯಾಂಡ್ ಬೋನು. ಇಲ್ಲಿ ಬೋನು, ಹುಲಿ ಬೋನು. ನನಗೆ ಬರಲ್ಲ, ನಾನು ಮೂಳೆ ಡಾಕ್ಟರ್ ಅಮ್ಮ. ಹಬಿ, ಕಮ್ ಹಿಯರ್. ಯಾರೋ ಬೋನ್ ಡಾಕ್ಟರ್ ಅಂತೆ ಲೂಸ್ ಆಗಿ ಟಾಕ್ ಮಾಡ್ತಾ ಇದ್ದಾರೆ. ಅರೆ ಅಂದ್ರೆ ಹೋಗ್ಬರ್ತೀನಿ. ಹಲೋ, ಲೂಸ್ ಬೋನ್ ಡಾಕ್ಟ್ರು ಬಾಬುರಾವ್, ಬೇಸಿಕ್ ಎಲ್ಬೋ. ಓಹೋ, ನೀವು ಡಾಕ್ಟ್ರೆ, ಗೊತ್ತಾಯ್ತು ಬಿಡಿ. ನೋಡಿ, ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಇನ್ನು ಯಾರ ಕಾಲು ಮುರಿದಿಲ್ಲ. ಮುರಿದ ಕಾಲಕ್ಕೆ ತಮಗೆ ಹೇಳ್ಕಳ್ತೀನಿ ಅಂತೆ. ದಯವಿಟ್ಟು ಫೋನ್ ಇಡ್ರಿ. ಹಬಿ, ಬೋನ್ ಮುರಿಯೋದು ಪ್ರೀ ಪ್ಲಾನ್ಡಾ? ಅಯ್ಯೋ, ಮುರಿದ ಕಾಲಕ್ಕೆ ನೋಡಿದ್ರೆ ಆಯ್ತು. ಈಗ ಯಾಕ್ರಿ ಆ ವಿಷಯ ಬಿಟ್ಟು ಬರ್ರಿ. ಹಬಿ ವಿಟ್ಲಂಗ್ ಬೈಯೋದಕ್ಕೂ ಡಾಕ್ಟ್ರಿಂದ ಫೋನ್ ಬರೋದಕ್ಕೂ ಎರಡು ಟ್ಯಾಲಿ ಆಗ್ತಾ ಇದ್ರಲ್ಲ. ಇಷ್ಟರಲ್ಲೇ ಗೊತ್ತಾಗಲ್ವಾ ಅದಕ್ಕೆ? ಅಣ್ಣನ್ ಮನ್ಸಲ್ಲಿ ನಮ್ಮ ಯಜಮಾನ್ರ ಕಾಲ್ ಮುರಿಬೇಕು ಅಂತ ಇದೆ. ಏನಪ್ಪಾ, ನೀವ್ ಯಾವ್ದೇ ಕಾರಣಕ್ಕೂ ಕಾಲನ್ನ ಆಚೆ ತರಬೇಡಿ. ಏನಾಯ್ತು ಕಂದ, ಏನಾಯ್ತು? ಕಾಲು, ಮೂಳೆ, ಪಾದ. ಬೋನ್ಗೆ ಸಿಕ್ಕಾಪಟ್ಟೆ ಪೇನ್ ಆಗಿರ್ಬೇಕು. ಆದಷ್ಟು ಬೇಗ ಎಕ್ಸ್ರೇ ತೆಗಿಸ್ಬೇಕು. ಯಾವ್ದಾದ್ರು ಮೂಳೆ ಎಕ್ಸ್ಪರ್ಟ್ ನ ಕನ್ಸಲ್ಟ್ ಮಾಡ್ಬೇಕು. ನನಗೆ ಯಾವತ್ತೂ ಹಿಂಗಾಗಿರ್ಲಿಲ್ಲ. ಅದ್ರ ಅವಶ್ಯಕತೆ ಇಲ್ಲ, ನಾನೇ ಬಂದ್ಬಿಟ್ನಲ್ಲ. ನೀವಾ? ನಿಮ್ಮನ್ ಯಾರೇ ಕರ್ಸಿದ್ದು? ಯಾರ್ ಕರ್ಸೋದು ಮುಖ್ಯ ಅಲ್ಲ, ಯಾರ್ ಕಾಲು ಮುರಿದಿದೆ ಅನ್ನೋದು ಮುಖ್ಯ. ನನ್ ಕಾಲ ಮುರಿದಿರೋದು. ಇರಪ್ಪ ಇರಪ್ಪ. ಡಾಕ್ಟರ್, ವೈ ಆರ್ ಯು ಕ್ರೈಯಿಂಗ್? ಎಷ್ಟು ಆಸೆಯಿಂದ ಬಂದೆ, ಕಾಲು ಮುರಿದಿದೆ ಅಂತ ಓಡೋಡ್ ಬಂದೆ. ಹೋದ್ರೆ ಎಲ್ಲ ಏನಾಗಿದೆ ಡಾಕ್ಟರ್? ಅಯ್ಯೋ, ಬರೀ ನರ ಒಳ್ಳಿದೆ, ಬಟ್ ನಿಮ್ಮೊಂದು ಮೂಳೆ ಏನು ಆಗಿಲ್ಲ. ಹಂಗೇನಾರ ಆಗಿದ್ರೆ ನನಗೆ ಸ್ವಲ್ಪ ಅನುಕೂಲ ಆಗೋದು. ಪಾಂಡುರಂಗ ಋಣ ತೀರ್ಸ್ಬೋದಾಗಿತ್ತು. ಪದ್ದು, ಆ ಡಾಕ್ಟರ್ ಬಾಬುರಾವ್ ಸಿಕ್ಕಾಪಟ್ಟೆ ಕಿರೀಟ್ ಡಾಕ್ಟರ್ ಅಂತ ಕಣ. ರಿಯಲಿ? ಹೌದು, ಅದಕ್ಕೆ ಅವ್ನ್ ಸಿಕ್ಕಾಪಟ್ಟೆ ಲೂಸು ಅಂತ ನನ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಹೌದೇನಾ? ಅಯ್ಯೋ ಶಿವನೇ, ನೀನು ಮೊದಲೇ ಹೇಳ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಕಣ. ಯಾವುದೇ ಕಾರಣಕ್ಕೂ ಆ ಡಾಕ್ಟರ್ ಬಾಬುರಾವ್ನ ನಮ್ಮನೆ ಮಾತ್ರ ಸೇರ್ಸಲ್ಲಪ್ಪ. ತುಂಬಾ ಥ್ಯಾಂಕ್ಸ್ ಕಣ. ಆಯ್ತು ಕಣ, ಸಿಕ್ಕಿಂದ ಸಿಕ್ಕಿಂದ. ಹಬಿ, ಈಗ್ಲಾರು ಗೊತ್ತಾಯ್ತಾ ಆ ಡಾಕ್ಟರ್ ಎಂಥ ಲೂಸು ಅಂತ? ಅಲ್ಲ ಕಣ್ರಿ, ನಾನು ಅವ್ನಿಗೇನೋ ಸಹಾಯ ಮಾಡಿದೆ, ಅದಕ್ಕೆ ಅವನು ಸಹಾಯ ಮಾಡ್ತೀನಿ ಅಂದ. ಆಯ್ತು ಬಿಡಪ್ಪ ಅಂದೆ. ಈಗ ನೋಡಿದ್ರೆ ಅದೆಲ್ಲ ನಮ್ಮ ಹುಡುಕ ಬರ್ತಾ ಇದೆ. ನಮ್ಮ ಎಲ್ಲರ ಕಾಲುಗಳನ್ನ ಮುರಿದು ದೆಬ್ಬೆ ಕಟ್ತೀನಿ ಅಂತ ಬರ್ತಾ ಇರೋ ಡಾಕ್ಟರ್ ಕಾಲಿನ ಮುರಿಲಿಲ್ಲ ಅಂದ್ರೆ ನಾನು ಪಾಂಡುರಂಗ ಗಂಟೆಗಲಿನಿ ಅಲ್ಲ. ಡಾಕ್ಟ್ರಲ್ಲ, ಬೇರೆ ಅವರ ಬಿದ್ದೋಗ್ಬಿಟ್ಟಿದ್ದಾನೆ. ಪಾಪ ಅನ್ಯಾಯವಾಗಿ ಇವನು ಬೀಳಿಸ್ಬಿಟ್ವಲ್ಲ ಎತ್ತರ ಮೇಲೆ. ಏನ ರಜಾ, ಅದು ನಾನು ನಿನ್ನನ್ನ ಬೀಳಿಸ್ಬೇಕು ಅಂತ ಉದ್ದೇಶ ಹೊಂದಿರ್ಲಿಲ್ಲಪ್ಪ. ಅದು ಮೂಳೆ ತಜ್ಞ ಆ ಬಾಬುರಾವ್ ಅಂತ ಒಬ್ಬ ಮೆಂಟಲ್ ಗಿರಾಕ್ ಇದೆ ನೋಡು, ಅವನನ್ನ ಬೀಳಿಸ್ಬೇಕು ಅಂತ ಇದ್ವಿ. ಏನೋ ಅಚಾನಕ್ಕಾಗಿ ನೀನ್ ಬಿದ್ಬಿಟ್ಟಪ್ಪ. ಪಾಂಡುರಂಗ, ನನ್ನನ್ನು ಕೆಳಕ್ ಬೀಳಿಸಿ ಮದುವೆ ತಗೋಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಹೌದ್ರಿ, ನಿಮ್ಮನ್ನ ಬೀಳಿಸ್ಬೇಕು ಅಂತಾನೆ ಬಾಳೆಹಣ್ಣು ಶೀಟ್ ಹಾಕಿದ್ದು. ನಾನ್ ಬಿದ್ದಿದ್ದೀನಿ, ಈಗ ನನ್ ಕರ್ಮ ಅದು. ಅವ್ನು ನಿಮ್ಮಿಬ್ಬರು ಸುಮ್ಮನೆ ಬಿಡ್ಬೋದು, ನಾನು ಮಾತ್ರ ನಿಮ್ಮಿಬ್ಬರು ಸುಮ್ಮನೆ ನೋಡಕ್ಕೆ ತೋರಿಸ್ತೀನಿ. ಪಾಂಡುರಂಗ, ನಿಮ್ ನನ್ ಗತಿ ಕಾಣಿಸ್ಲ ಅಂದ್ರೆ ನಾನು ಬಾಬುರಾವ್ ಅವರೆಲ್ಲ ನನ್ನ ಕಚ್ಚು. ಏನಾಯ್ತು ಬಾಬಾ? ಕಾಲ್ ಮುರಿತು. ಇವತ್ತಿನ ನೋಡಿ